ಕುಮಾರಸ್ವಾಮಿ ನಮಗೆ ಬೆಂಬಲವಾಗಿ ಬಂದಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ಗೆ ಪಂಥವಾನ ಮಾಡಿದ್ದಾರೆ. ಅವರು ವಿಧಾನಸೌಧಕ್ಕೆ ಬನ್ನಿರಿ ಅಂತ ಕರೆದ್ರು. ನಾನು ವಿಧಾನಸೌಧ ಬರೋಕ್ಕೆ ನಾನು ರೆಡಿ ಇಲ್ಲ. ರೈತರ ಮುಂದೆನೇ ತೀರ್ಮಾನ ಆಗಲಿ, ಏನಾಗುತ್ತೋ ಅದಾಗಲಿ. ನಿನ್ನ ಕಡೆ ಜನನೇ ಜಾಸ್ತಿ ಇದ್ದರೆ, ಅಕ್ವೈರ್ ಮಾಡೋ ಕಡೆ ಜಾಸ್ತಿ ಜನ ಇದ್ದರೆ ಅದಕ್ಕೆ ನಾವು ಬಿಟ್ಕೊಡೋಕೆ ನಾವು ರೆಡಿ ಇಲ್ಲ. ನಮ್ಮ ಕಡೆ ಜಾಸ್ತಿ ಇದ್ದರೆ ನಿನ್ನ ಬಿಟ್ಟು ಹೋಗು. ನಮ್ಗೆ ಸಮಸ್ಯೆ ಅಂದರೆ ನಾವು ರೈತರು ಸುಮಾರು 30-40 ವರ್ಷದಿಂದ ನಮ್ಮ ವಾಸ್ತವಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಅಸ್ತಿತ್ವನೆಲ್ಲ ಬಿಟ್ಟು ನಾವು ಹೊರಗಡೆ ಹೋಗೋಕ್ಕಾಗುತ್ತಾ ಸರ್? ಇವಾಗ ಅವರೇ ಒಬ್ಬರು ಚೀಫ್ ಮಿನಿಸ್ಟ್ರು, ಅವ್ರು ಚೇರ್ ಬಿಟ್ಬಿಟ್ಟು ಬೇರೆ ಆಚೆ ಕಡೆ ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ತಾರ ಸರ್? ಕುಮಾರಸ್ವಾಮಿನ ನಾವು ಕರ್ಕೊಂಬಂದಿರೋದು. ಕುಮಾರಸ್ವಾಮಿ ಅಡ್ಡಗಾಲ ಆಗ್ತಾ ಇಲ್ಲ. ಕುಮಾರಸ್ವಾಮಿನ ನಮ್ಮ ರಕ್ಷಣೆಗೆ ಬನ್ನಿರಿ ಅಂತ ನಾವು ಕರೆದಿದ್ದೀವಿ. ಯಾಕೆಂದರೆ ನಾವು ಅವ್ರನ್ನ ಚೀಫ್ ಮಿನಿಸ್ಟ್ರು 2 ಸಲ ಮಾಡಿದ್ದೀವಿ. ಅವ್ರ ತಂದೆನ ಚೀಫ್ ಮಿನಿಸ್ಟ್ರು ಮಾಡಿದ್ದೀವಿ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದೀವಿ. ಅವ್ರಿಗೆ ನಮ್ಮ ಮೇಲೆ ಹಕ್ಕಿದೆ. ಆ ಹಕ್ಕು ತೀರ್ಸಕ್ಕೆ ಬರಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅದನ್ನು ಆ ಋಣ ತೀರ್ಸೋಕ್ಕೆ ಬರ್ತಾವ್ರೆ ನಮಗೆ. ವಿಧಾನಸೌಧಕ್ಕೆ 5 ಜನ ಹೋದ್ರೆ ಇಲ್ಲಿರೋ ಸುತ್ತ 471 ಜನ ದಿನದಿಂದ ರೈತರು ಸ್ಟ್ರೈಕ್ ಮಾಡೋರಲ್ಲ, ಅವ್ರೇನು ತಿಳ್ಕೊತಾರೆ? ಕುಮಾರಸ್ವಾಮಿನೂ ಇವರು ಚೀಫ್ ಮಿನಿಸ್ಟ್ರು ಇಬ್ಬರು ಒಳೊಳಗೆ ಒಪ್ಪಂದ ಮಾಡಿಕೊಂಡು ನಮಗೆ ತೊಂದರೆ ಮಾಡೋರು ಅಂತ ತಪ್ಪರ್ಥ ಆಗಲ್ವಾ? ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರಷ್ಟೇ. ನೋಡಿ, ಚೇರ್ ಹಾಕಿದ್ದೀವಿ, ಚೀಫ್ ಮಿನಿಸ್ಟ್ರಿಗೂ ಹಾಕಿದ್ದೀವಿ, ಕುಮಾರಸ್ವಾಮಿಗೂ 2 ಚೇರ್ ಹಾಕಿದ್ವಿ. ಬಂದು ಇಬ್ಬರು ಟಗಾಪರ್ ಮಾಡಿ ಫೈನಲ್ ಏನಾನ ಮಾಡಿ ಡಿಸಿಷನ್ ಮಾಡಿದ್ರೆ ಅದಕ್ಕೆ ನಾವು ರೆಡಿ ಇದ್ದೀವಿ. ರವೀಂದ್ರ ಅಂತ ಸರ್, ಬೈರಮಂಗಲದವರು. 16 ಎಕರೆ ಜಮೀನು ಹೋಗುತ್ತೆ ಸರ್. 1 ಕುಂಟೆನೂ ಕೊಡಲ್ಲ ಸರ್. ನಮ್ಮ ಪ್ರಾಣ ತಗೋಬೋದು ಹೊತ್ತು ನಮ್ಮ ಜಮೀನು ತಗೊಳಕ್ಕೆ ಅವ್ರ ಕೈಲಿ ಹಕ್ಕಿಲ್ಲ. ನಾವು ಇಲ್ಲೇ ಬೈರಮಂಗಲದವ್ರೇ. ನಮ್ಮ ಪಿತ್ರಾಜಿತ, ನಮ್ಮ ತಾತ ಮುತ್ತಾತ ಅವರೆಲ್ಲ ಇದೆ. ಅವರು ನಮ್ಮದು 1-2 ಎಕರೆ ಜಮೀನು ಐತೆ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಸಾಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬಿ ಮಾಡೋ ನಮ್ಮ ಒಬ್ಬ ಇಂಜಿನಿಯರಿಂಗ್ 2 ಎಕರೆ ದುಡಿತೀವಿ, ಓದಿಸ್ತೀವಿ. ಮಾರಾಟ ಮಾಡಿ ಓದಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಊರು ಏನಂತ ಅಂದರೆ DK ಶಿವಕುಮಾರ್ ಸಾಹೇಬರು ಅಕ್ವೈರ್ ಮಾಡಿ ಇಲ್ಲಿ ರೈತರನ್ನ ನಿರುದ್ಯೋಗ ಮಾಡೋಕ್ಕೆ ಬರ್ತಾರೆ. ದುಡ್ಡು ಉಳಿಯಲ್ಲ, ಭೂಮಿನೂ ಉಳಿಯಲ್ಲ. ಕುಮಾರಸ್ವಾಮಿ ಅವರು ನಮ್ಮ ರೈತರ ಪರವಾಗಿ ಬಂದಿದ್ದಾರೆ. ನಮ್ಮ ಕಷ್ಟ ಸುಮಾರು ಮೊದಲಿಂದನೂ ಇಲ್ಲಿ ಮಾಜಿ ಶಾಸಕರಾದಂಥ ನಿಕಟಪೂರ್ವ ಮಂಜುನಾಥ್ ಅವರು ಬಂದು ಇಲ್ಲೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಇಲ್ಲಿ ವಾಸ್ತವಾಂಶ ಎಲ್ಲ ತಿಳ್ಕೊಂಡು ನಮಗೆ ರೈತರಿಗೆ ಸಾಥು ಕೊಟ್ಕೊಂಬಂದವ್ರೆ. ಇವತ್ತು ಕುಮಾರಸ್ವಾಮಿ ಅವ್ರನ್ನ DCM ಸಾಹೇಬರು ಯಾರವರು ಈಗ CM ಆಗಿರೋಂಥ ಶಿವಕುಮಾರ್ ಅವರು ಬರೇಳಿದ್ರು ವಿಧಾನಸೌಧಕ್ಕೆ ಅಂತ. ವಿಧಾನಸೌಧದಲ್ಲಿ ಬೇಡ, 1000 ಜನ ರೈತರು ಸಮ್ಮುಖದಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಪಂಥಾಹ್ವಾನ ಕೊಟ್ಟವ್ರೆ. ಈಗ DK ಶಿವಕುಮಾರ್ ಸಾಹೇಬರು ರೈತರು ನಾನು ಅನ್ನೋದಾದರೆ, ರೈತರು ಪರನೇ ಅನ್ನೋದಾದರೆ ಈ ವೇದಿಕೆಗೆ ಬಂದು ಅವರು ಹೇಳ್ಬೋದು ಏನು ಅಂತ ವಾಸ್ತವಾಂಶ ತಿಳ್ಕೊಂಡು ಅವರೇ ಈಗ ಏನು ಭೂಸ್ವಾಧೀನ ಮಾಡೋಕೆ ಕೊಟ್ಟವರಲ್ಲ ಅದನ್ನು ಕೈ ಬಿಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಆಶ್ವಾಸನೆ ಇದೆ, ಭಾವನೆ ಐತೆ. ಈಗ ಇದು ಬಾಲಕೃಷ್ಣ ಅವರು ಕೆಟ್ಟ ದುರಾಲೋಚನೆ ಇಟ್ಕೊಂಡಿರೋಂಥದ್ದು ಮಾತು ಇದು. ಏನು ಅಂತ ಅಂದರೆ, ಈಗ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಕೊಡ್ತಾರೆ, ಅಭಿವೃದ್ಧಿಗೆ ಏನೋ ಒಂದು ಪೂಜೆ ಮಾಡೋಕ್ಕೆ ಕೊಡ್ತಾರೆ. ಈಗ ಪೂಜೆ ಮಾಡೋಕ್ಕೆ ಕೊಟ್ಟಾಗ ಇಲ್ಲಿ ಗಲಾಟೆ ಆಯ್ತಿದೆ, ಮತ್ತೊಂದು ಆಯ್ತಿದೆ ಅಂತ ಯೋಚನೆ ಮಾಡಿಕೊಂಡು ಹೋಗದೆ ಇರೋಕ್ಕಾಯ್ತಿಲ್ಲ ಸರ್. ಬಾಲಕೃಷ್ಣ ಅವ್ರಿಗೆ ಅರಿವು ಆಗಬೇಕು. ಈ ಭಾಗದಲ್ಲಿ 3 ಸಾರಿ ಗೆದ್ದು ಹೋಗಿರೋಂಥ MLA ಆತನೇನೆ ಈಗ ಅಷ್ಟು ಭಯ ಬೀಳಿಸೋ ಅವಶ್ಯಕತೆ ಇಲ್ಲ. ಏನು ಕಾನೂನು ಲಾ ಆ್ಯಂಡ್ ಆರ್ಡ್ರು ಅವ್ರ ಕೈನಲ್ಲೇ ಆಯ್ತಲ್ಲ, ಯಾಕೆ ಭಯ ಬೀಳ್ತಾರೆ ಸರ್? ಕಾನೂನು ಸುವ್ಯವಸ್ಥೆ ಚೆನ್ನಾಗದೆ ಅಂತ ಅಂದಾಗ ಇಲ್ಲಿ ಗೋಲಿಬಾರ್ ಆಗೋದು ಮತ್ತೊಂದು ಗಲಾಟೆ ವಿಚಾರ ಯಾಕೆ ಬರಬೇಕು ಸರ್? ಅಂದರೆ ಮುಖ್ಯಮಂತ್ರಿಯವ್ರ ಮೇಲೆ ಅವ್ರಿಗೆ ಭರವಸೆ ಇಲ್ವಾ? ಲಾ ಆ್ಯಂಡ್ ಆರ್ಡ್ರ್ ಕೆಟ್ಟದೆ ಅಂತ ಬಾಲಕೃಷ್ಣನೇ ಹೇಳ್ದಂಗೆ ಆಯ್ತಿದ್ದಲ್ಲ. ಅವ್ರದ್ದೇ ಸರ್ಕಾರದಲ್ಲಿ ಇರೋವಂಥವರು ಒಬ್ಬ MLA ನಮ್ಮ ಸರ್ಕಾರದ ಲಾ ಆ್ಯಂಡ್ ಆರ್ಡರ್ ಕೆಟ್ಟದೆ ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾವ್ರು ಅಷ್ಟೇ. ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಬಾಲಕೃಷ್ಣನೇ ಅಡಿಪಾಯ ಹಾಕಿರೋದು ಅಂತಲೇ ಅನ್ನಿಸ್ತಿದೆ ಅವ್ರ ಮಾತಲ್ಲಿ. ಹೌದು, ಇರಲಿ. ಈಗ ಒಂದು ವಿಚಾರ, ಕುಮಾರಸ್ವಾಮಿ ಅವರು ಮೊದಲಿಂದ ಹೇಳಿದ್ದಾರೆ. ಅವರೇ ನಾವು ಸುಮಾರು 1.5 ವರ್ಷದ ಹಿಂದೆನೂ ಹೇಳಿದ್ದೀವಿ, ಜಮೀನು ಕೊಡ್ತೀವಿ ಅನ್ನೋರಿಗೆ ನಮ್ದೇನು ತಕರಾರಿಲ್ಲ. ಅವ್ರ ಜಮೀನು ಅವ್ರ ಹಕ್ಕು, ಅವ್ರ ಭೂಮಿ ಅವ್ರ ಹಕ್ಕಲ್ವಾ ಸರ್? ಅವ್ರ ಮಾರಾಟಕ್ಕೆ ಅವ್ರಿಗೆ ಅವಕಾಶ ಇದೆ. ಈಗ ಯಾರೋ ಕೆಲವರು ಚೆಕ್ ಇಸ್ಕೊಂಡವ್ರೆ ಅಂತ ಅಂದರು, ಈಸ್ಕೊಳ್ಳಿ, ನಮ್ಮದೇನು ಅವ್ರಿಗೇನು ಅಡ್ಡ ಹಾಕಿಲ್ಲ, ಪ್ರತಿಭಟನೆ ಮಾಡಿಲ್ಲ, ಈಸ್ಕೊಂಬೋದು ಸರ್. ಅದು ಅವ್ರ ಭೂಮಿ ಅವ್ರ ಹಕ್ಕು. ಇಲ್ಲಿ ಬಂದು ಏನು ಅಂತಂದರೆ ಈ ನಡೆಸ್ತಿರೋಂಥ ಧರಣಿಗೆ ಕೆಟ್ಟ ಹೆಸರು ತರಬೇಕು, ರೈತರಿಗೆ ಅಪವಾದ ಹೊರಿಸ್ಬೇಕು ಅಂತ ಹೇಳಿ ಇದನ್ನು ಪೂರ್ವ ನಿಯೋಜಿತ ಬಾಲಕೃಷ್ಣ ಅವರೇ ಮತ್ತು GBDR ಅಧ್ಯಕ್ಷ ಅವರೇ ಎತ್ಕಟ್ಟಿ ನಮ್ಮ ವಿರೋಧವಾಗಿ ಕುಣಿಸಿರೋಂಥದ್ದು ನಮಗೂ ಗಮನಕ್ಕೆ ಬಂದೈತೆ, ಇಲ್ಲಿರೋ ರೈತರುಗಳಿಗೆಲ್ಲ ಗಮನದಲ್ಲೈತೆ.